ಮಧ್ಯರಾತ್ರಿಯಿಂದಲೇ ಭಾರತದ ಮೇಲೆ ಅಮೆರಿಕದ 50% ಸುಂಕ ಜಾರಿಯಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಟ್ರಂಪ್ಗೆ ಸುಂಕ ಸಮರ ಸಾರಿ ತಪ್ಪು ಮಾಡಿದ್ದ ಅನ್ನೋ ಅನುಮಾನ ಕಾಡತೊಡಗಿದೆ. ಯಾಕಂದ್ರೆ ಭಾರತ ಅಮೆರಿಕ ಅಧ್ಯಕ್ಷನ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಅಮೆರಿಕ ಇದೀಗ ತಂಡ ಹೊಡೆದಿದೆ. ಭಾರತದ ಸರಕುಗಳ ಮೇಲೆ 50% ತೆರಿಗೆ ಆದೇಶ ತಡರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಭಾರತದ ಹಲವು ಕಡೆ ಸುಂಕ ತಪ್ಪಿಸಿ ತಟ್ಟತೊಡಗಿದೆ. ಮುಖ್ಯವಾಗಿ ಜವಳಿ ಕ್ಷೇತ್ರದಲ್ಲಿ ಈಗಲೇ ಅದರ ಬಿಸಿ ಕಾಣತೊಡಗಿದೆ. ಇಂದಿನಿಂದ 50% ತೆರಿಗೆ ಜಾರಿಯಾದ್ರೆ ಯಾವೆಲ್ಲ ವಲಯಗಳಿಗೆ ಅದರ ಹೊಡೆತ ಬೀಳಲಿದೆ ಅನ್ಕೊಂಡ್ರೆ ಯಾವ್ಯಾವ ವಸ್ತುಗಳ ಮೇಲೆ ಸುಂಕ? ಜವಳಿ, ರತ್ನ ಆಭರಣ, ಚರ್ಮ ಹಾಗೂ ಚರ್ಮದ ಉತ್ಪನ್ನಗಳಿಗೆ ಟ್ರಂಪ್ ಹೊಸ ತೆರಿಗೆ ನೀತಿ ಅನ್ವಯವಾಗಲಿದೆ. ಜೊತೆಗೆ ಸಮುದ್ರ ಉತ್ಪನ್ನಗಳ ಮೇಲೆಯೂ 50% ತೆರಿಗೆ ವಿಧಿಸಲಾಗುತ್ತೆ. ಇನ್ನು ರಾಸಾಯನಿಕಗಳು, ಆಟೋ ಘಟಕಗಳಿಗೂ ಹೊಸ ತೆರಿಗೆ ನೀತಿ ಅನ್ವಯವಾಗಲಿದೆ. ಔಷಧ, ಸೆಮಿಕಂಡಕ್ಟರ್ ಹಾಗೂ ಸಂಪನ್ಮೂಲಗಳು ಟ್ರಂಪ್ ಹೊಸ ತೆರಿಗೆ ನೀತಿಯಿಂದ ವಿನಾಯಿತಿ ಪಡೆದಿವೆ. ಟ್ರಂಪ್ ಒತ್ತಡ ತಂತ್ರಕ್ಕೆ ಮಣಿಯುವ ಪ್ರಶ್ನೆ ಇಲ್ಲ ಅಂತ ಭಾರತ ಹೇಳಿಬಿಟ್ಟಿದೆ. ರಷ್ಯಾದಿಂದ ತೈಲ ಆಮದು ನಿಲ್ಲಿಸಲು ನಿರಾಕರಿಸಿದೆ. ಅಮೆರಿಕದ ಕಂಪನಿಗಳಿಗೆ ಭಾರತದ ಡೈರಿ, ಕೃಷಿ ಮತ್ತು ಮೀನುಗಾರಿಕಾ ಕ್ಷೇತ್ರಗಳಿಗೆ ಪ್ರವೇಶ ನಿರಾಕರಿಸಿದೆ. ಹಾಗಾಗಿ ಟ್ರಂಪ್ ಕೆರಳಿ ಕೆಂಡಮಂಡಲವಾಗಿದ್ದಾರೆ. ಇದನ್ನು ಊಹಿಸಿಯೇ ಮೋದಿ ತಕ್ಕ ರಣತಂತ್ರ ಹೂಡಿದ್ದಾರೆ. ಅಮೆರಿಕಕ್ಕೆ ಬೇಡ, ನಮಗೆ ನಿಮ್ಮ ಸರಕು ರಫ್ತು ಮಾಡಿ ಅಂತ ರಷ್ಯಾ ಹೇಳಿದೆ. ಚೀನಾ ಕೂಡ ಇದೇ ಮಾತು ಹೇಳಿದೆ. ಅಮೆರಿಕಕ್ಕೆ ಸಾಗುತ್ತಿದ್ದ ಭಾರತದ ಸರಕುಗಳಿಗೆ ಹೊಸ ಕಸ್ಟಮರ್ ಸಿಕ್ಕಿದ್ದಾರೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳಾದ ಇಂಡೋನೇಷ್ಯಾ, ಥೈಲ್ಯಾಂಡ್ ಮೊದಲಾದ ಕಡೆ ಎಕ್ಸ್ಪೋರ್ಟ್ ಆಗಲಿದೆ. ಜಪಾನ್ ಮತ್ತು ಆಸ್ಟ್ರೇಲಿಯಾಕ್ಕೂ ಕೂಡ ನಮ್ಮ ಸರಕು ರವಾನೆಯಾಗಲಿದೆ. ಟ್ರಂಪ್ಗೆ ತ್ರಿಮೂರ್ತಿಗಳ ಸೆಡ್ಡು, ಡಾಲರ್ಗೆ ರೂಪಾಯಿಯ ಸವಾಲು. ಇದರಲ್ಲಿ ಪಾಲ್ಗೊಳ್ಳಲು ಮೋದಿ ಮತ್ತು ಪುಟಿನ್ ಚೀನಾ ಭೇಟಿ ಕೊಡಲಿದ್ದಾರೆ. ಉಭಯ ನಾಯಕರು ಅಲ್ಲಿನ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. ದೊಡ್ಡಣ್ಣನ ಸುಂಕ ಸಮರಕ್ಕೆ ಟಕ್ಕರ್ ಕೊಡದೆ ಈ ಮೂವರು ಮಹಾನಾಯಕರ 1 ಪಾಯಿಂಟ್ ಅಜೆಂಡಾ. ಡಾಲರ್ ಬಿಟ್ಟು ತಮ್ಮದೇ ದೇಶದ ನಾಣ್ಯದಲ್ಲಿ ವಹಿವಾಟು ನಡೆಸುವುದು 2ನೇ ಅಜೆಂಡಾ. ಹಾಗಾಗಿ ರಷ್ಯಾ, ಚೀನಾ, ಭಾರತ ನಡುವೆ ರೂಪಾಯಿಯಲ್ಲೇ ವ್ಯವಹಾರ ನಡೆದ್ರೂ ಅಚ್ಚರಿ ಇಲ್ಲ. ಒಟ್ಟಾರೆ ಡಾಲರ್ ಪ್ರಾಬಲ್ಯ ಮಟ್ಟ ಹಾಕಲು ಪುಟಿನ್, ಜಿನ್ಪಿಂಗ್, ಮೋದಿ ರಣತಂತ್ರ ರೂಪಿಸಿದ್ದಾರೆ. ಜಾಗತಿಕ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ. 2020ರ ಗಾಲ್ವನ್ ಘರ್ಷಣೆ ನಂತರ ಇಂಡೋ ಚೀನಾ ದೂರವಾದಂತಾಗಿತ್ತು. ಭಾರತ ಮತ್ತು ಚೀನಾದ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿತ್ತು. ಆದ್ರೀಗ 2 ರಾಷ್ಟ್ರಗಳ ಸಂಬಂಧ ಸುಧಾರಣೆಗೆ ಉಭಯ ರಾಷ್ಟ್ರಗಳು ಪ್ರಯತ್ನಿಸುತ್ತಿವೆ. ಅಷ್ಟೇ ಅಲ್ಲ, ಬರೋಬ್ಬರಿ 7 ವರ್ಷಗಳ ಬಳಿಕ ಪ್ರಧಾನಿ ಮೋದಿ ಚೀನಾಗೆ ಎಂಟ್ರಿ ಕೊಡ್ತಿದ್ದಾರೆ. ಉಕ್ರೇನ್ ಯುದ್ಧದಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾದಿಂದ ದೂರ ಸರಿದಿವೆ. ಅಮೆರಿಕ ರಷ್ಯಾ ಮೇಲೆ ಸಾಕಷ್ಟು ಕಠಿಣ ನಿರ್ಬಂಧಗಳನ್ನು ಹೇರಿದೆ. ಈ ಪರಿಸ್ಥಿತಿಯಲ್ಲಿ ರಷ್ಯಾಗೆ ಚೀನಾ ಮತ್ತು ಭಾರತದ ಬೆಂಬಲ ನೀಡಲು ಸಜ್ಜಾಗಿವೆ. ಇದಕ್ಕೆ ಪುಷ್ಟಿ ಎಂಬಂತೆ ಕಳೆದ ವರ್ಷ ಕಜನ್ನಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯಲ್ಲಿ ತ್ರಿಮೂರ್ತಿಗಳು ಭಾಗಿಯಾಗಿದ್ರು. ಪ್ರಧಾನಿ ಮೋದಿ, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ರು. ಈ ಶೃಂಗಸಭೆಯಲ್ಲಿ ಮೋದಿ ಪುಟಿನ್ಗೆ ಇದು ಯುದ್ಧದ ಸಮಯವಲ್ಲ ಎಂಬ ಸಲಹೆ ನೀಡಿದ್ರು. ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನೀತಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಇಂದಿನಿಂದ ಭಾರತದ ಮೇಲೂ ಸುಂಕ ಪ್ರಹಾರ ಶುರುವಾಗಲಿದೆ. ತ್ರಿಮೂರ್ತಿಗಳ ಪ್ಲಾನ್ಗೆ ಟ್ರಂಪ್ ಟ್ಯಾಕ್ಸ್ ವಾರ್ ಫ್ಲಾಪ್ ಆಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯರಾತ್ರಿಯಿಂದಲೇ ಭಾರತದ ಮೇಲೆ ಅಮೆರಿಕದ 50% ಸುಂಕ ಜಾರಿಯಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಟ್ರಂಪ್ಗೆ ಸುಂಕ ಸಮರ ಸಾರಿ ತಪ್ಪು ಮಾಡಿದ್ದ ಅನ್ನೋ ಅನುಮಾನ ಕಾಡತೊಡಗಿದೆ. ಯಾಕಂದ್ರೆ ಭಾರತ ಅಮೆರಿಕ ಅಧ್ಯಕ್ಷನ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಅಮೆರಿಕ ಇದೀಗ ತಂಡ ಹೊಡೆದಿದೆ. ಭಾರತದ ಸರಕುಗಳ ಮೇಲೆ 50% ತೆರಿಗೆ ಆದೇಶ ತಡರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಭಾರತದ ಹಲವು ಕಡೆ ಸುಂಕ ತಪ್ಪಿಸಿ ತಟ್ಟತೊಡಗಿದೆ. ಮುಖ್ಯವಾಗಿ ಜವಳಿ ಕ್ಷೇತ್ರದಲ್ಲಿ ಈಗಲೇ ಅದರ ಬಿಸಿ ಕಾಣತೊಡಗಿದೆ. ಇಂದಿನಿಂದ 50% ತೆರಿಗೆ ಜಾರಿಯಾದ್ರೆ ಯಾವೆಲ್ಲ ವಲಯಗಳಿಗೆ ಅದರ ಹೊಡೆತ ಬೀಳಲಿದೆ ಅನ್ಕೊಂಡ್ರೆ ಯಾವ್ಯಾವ ವಸ್ತುಗಳ ಮೇಲೆ ಸುಂಕ? ಜವಳಿ, ರತ್ನ ಆಭರಣ, ಚರ್ಮ ಹಾಗೂ ಚರ್ಮದ ಉತ್ಪನ್ನಗಳಿಗೆ ಟ್ರಂಪ್ ಹೊಸ ತೆರಿಗೆ ನೀತಿ ಅನ್ವಯವಾಗಲಿದೆ. ಜೊತೆಗೆ ಸಮುದ್ರ ಉತ್ಪನ್ನಗಳ ಮೇಲೆಯೂ 50% ತೆರಿಗೆ ವಿಧಿಸಲಾಗುತ್ತೆ.
ಇನ್ನು ರಾಸಾಯನಿಕಗಳು, ಆಟೋ ಘಟಕಗಳಿಗೂ ಹೊಸ ತೆರಿಗೆ ನೀತಿ ಅನ್ವಯವಾಗಲಿದೆ. ಔಷಧ, ಸೆಮಿಕಂಡಕ್ಟರ್ ಹಾಗೂ ಸಂಪನ್ಮೂಲಗಳು ಟ್ರಂಪ್ ಹೊಸ ತೆರಿಗೆ ನೀತಿಯಿಂದ ವಿನಾಯಿತಿ ಪಡೆದಿವೆ. ಟ್ರಂಪ್ ಒತ್ತಡ ತಂತ್ರಕ್ಕೆ ಮಣಿಯುವ ಪ್ರಶ್ನೆ ಇಲ್ಲ ಅಂತ ಭಾರತ ಹೇಳಿಬಿಟ್ಟಿದೆ. ರಷ್ಯಾದಿಂದ ತೈಲ ಆಮದು ನಿಲ್ಲಿಸಲು ನಿರಾಕರಿಸಿದೆ. ಅಮೆರಿಕದ ಕಂಪನಿಗಳಿಗೆ ಭಾರತದ ಡೈರಿ, ಕೃಷಿ ಮತ್ತು ಮೀನುಗಾರಿಕಾ ಕ್ಷೇತ್ರಗಳಿಗೆ ಪ್ರವೇಶ ನಿರಾಕರಿಸಿದೆ. ಹಾಗಾಗಿ ಟ್ರಂಪ್ ಕೆರಳಿ ಕೆಂಡಮಂಡಲವಾಗಿದ್ದಾರೆ. ಇದನ್ನು ಊಹಿಸಿಯೇ ಮೋದಿ ತಕ್ಕ ರಣತಂತ್ರ ಹೂಡಿದ್ದಾರೆ. ಅಮೆರಿಕಕ್ಕೆ ಬೇಡ, ನಮಗೆ ನಿಮ್ಮ ಸರಕು ರಫ್ತು ಮಾಡಿ ಅಂತ ರಷ್ಯಾ ಹೇಳಿದೆ. ಚೀನಾ ಕೂಡ ಇದೇ ಮಾತು ಹೇಳಿದೆ. ಅಮೆರಿಕಕ್ಕೆ ಸಾಗುತ್ತಿದ್ದ ಭಾರತದ ಸರಕುಗಳಿಗೆ ಹೊಸ ಕಸ್ಟಮರ್ ಸಿಕ್ಕಿದ್ದಾರೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳಾದ ಇಂಡೋನೇಷ್ಯಾ, ಥೈಲ್ಯಾಂಡ್ ಮೊದಲಾದ ಕಡೆ ಎಕ್ಸ್ಪೋರ್ಟ್ ಆಗಲಿದೆ. ಜಪಾನ್ ಮತ್ತು ಆಸ್ಟ್ರೇಲಿಯಾಕ್ಕೂ ಕೂಡ ನಮ್ಮ ಸರಕು ರವಾನೆಯಾಗಲಿದೆ. ಟ್ರಂಪ್ಗೆ ತ್ರಿಮೂರ್ತಿಗಳ ಸೆಡ್ಡು, ಡಾಲರ್ಗೆ ರೂಪಾಯಿಯ ಸವಾಲು. ಇದರಲ್ಲಿ ಪಾಲ್ಗೊಳ್ಳಲು ಮೋದಿ ಮತ್ತು ಪುಟಿನ್ ಚೀನಾ ಭೇಟಿ ಕೊಡಲಿದ್ದಾರೆ. ಉಭಯ ನಾಯಕರು ಅಲ್ಲಿನ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. ದೊಡ್ಡಣ್ಣನ ಸುಂಕ ಸಮರಕ್ಕೆ ಟಕ್ಕರ್ ಕೊಡದೆ ಈ ಮೂವರು ಮಹಾನಾಯಕರ 1 ಪಾಯಿಂಟ್ ಅಜೆಂಡಾ. ಡಾಲರ್ ಬಿಟ್ಟು ತಮ್ಮದೇ ದೇಶದ ನಾಣ್ಯದಲ್ಲಿ ವಹಿವಾಟು ನಡೆಸುವುದು ಎರಡನೇ ಅಜೆಂಡಾ. ಹಾಗಾಗಿ ರಷ್ಯಾ, ಚೀನಾ, ಭಾರತ ನಡುವೆ ರೂಪಾಯಿಯಲ್ಲೇ ವ್ಯವಹಾರ ನಡೆದ್ರೂ ಅಚ್ಚರಿ ಇಲ್ಲ. ಒಟ್ಟಾರೆ ಡಾಲರ್ ಪ್ರಾಬಲ್ಯ ಮಟ್ಟ ಹಾಕಲು ಪುಟಿನ್, ಜಿನ್ಪಿಂಗ್, ಮೋದಿ ರಣತಂತ್ರ ರೂಪಿಸಿದ್ದಾರೆ. ಜಾಗತಿಕ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ. 2020ರ ಗಾಲ್ವನ್ ಘರ್ಷಣೆ ನಂತರ ಇಂಡೋ ಚೀನಾ ದೂರವಾದಂತಾಗಿತ್ತು. ಭಾರತ ಮತ್ತು ಚೀನಾದ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿತ್ತು. ಆದ್ರೀಗ ಎರಡು ರಾಷ್ಟ್ರಗಳ ಸಂಬಂಧ ಸುಧಾರಣೆಗೆ ಉಭಯ ರಾಷ್ಟ್ರಗಳು ಪ್ರಯತ್ನಿಸುತ್ತಿವೆ. ಅಷ್ಟೇ ಅಲ್ಲ, ಬರೋಬ್ಬರಿ 7 ವರ್ಷಗಳ ಬಳಿಕ ಪ್ರಧಾನಿ ಮೋದಿ ಚೀನಾಗೆ ಎಂಟ್ರಿ ಕೊಡ್ತಿದ್ದಾರೆ. ಉಕ್ರೇನ್ ಯುದ್ಧದಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾದಿಂದ ದೂರ ಸರಿದಿವೆ. ಅಮೆರಿಕ ರಷ್ಯಾ ಮೇಲೆ ಸಾಕಷ್ಟು ಕಠಿಣ ನಿರ್ಬಂಧಗಳನ್ನ ಹೇರಿದೆ. ಈ ಪರಿಸ್ಥಿತಿಯಲ್ಲಿ ರಷ್ಯಾಗೆ ಚೀನಾ ಮತ್ತು ಭಾರತದ ಬೆಂಬಲ ನೀಡಲು ಸಜ್ಜಾಗಿವೆ. ಇದಕ್ಕೆ ಪುಷ್ಟಿ ಎಂಬಂತೆ ಕಳೆದ ವರ್ಷ ಕಜನ್ನಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯಲ್ಲಿ ತ್ರಿಮೂರ್ತಿಗಳು ಭಾಗಿಯಾಗಿದ್ರು. ಪ್ರಧಾನಿ ಮೋದಿ, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ರು. ಈ ಶೃಂಗಸಭೆಯಲ್ಲಿ ಮೋದಿ ಪುಟಿನ್ಗೆ ಇದು ಯುದ್ಧದ ಸಮಯವಲ್ಲ ಎಂಬ ಸಲಹೆ ನೀಡಿದ್ರು. ಡೊನಾಲ್ಡ್ ಟ್ರಂಪ್ ಹೊಸ ತೆರಿಗೆ ನೀತಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಇಂದಿನಿಂದ ಭಾರತದ ಮೇಲೂ ಸುಂಕ ಪ್ರಹಾರ ಶುರುವಾಗಲಿದೆ. ತ್ರಿಮೂರ್ತಿಗಳ ಪ್ಲಾನ್ಗೆ ಟ್ರಂಪ್ ಟ್ಯಾಕ್ಸ್ ವಾರ್ ಫ್ಲಾಪ್ ಆಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.